ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಕಮ್ಯುನಿಟಿ ಪೋಸ್ಟ್ ಇಂಪಾರ್ಟೆಂಟಾ? ಕಮ್ಯುನಿಟಿ ಪೋಸ್ಟ್ ಹಾಕಲೇಬೇಕಾ? ಅದರಿಂದ ನಮಗೆ ಏನೆಲ್ಲ ಹೆಲ್ಪ್ ಇದೆ ಅನ್ನೋದು ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ನಾವು ಯಾವ ಥರ ಕಮ್ಯುನಿಟಿ ಪೋಸ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಸೊ ಕಮ್ಯುನಿಟಿ ಪೋಸ್ಟಲ್ಲಿ ನಾವು 4 ಥರ ಕಮ್ಯುನಿಟಿ ಪೋಸ್ಟ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಕಮ್ಯುನಿಟಿ ಪೋಸ್ಟ್ ಬಂದು ನಮಗೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲಲ್ವ ಅಂಥವ್ರಿಗೆ ಬೇಗ ರೀಚ್ ಆಗುತ್ತೆ. ಅಂಥವ್ರನ್ನ ನಮ್ಮ ಆಡಿಯನ್ಸ್ ಆಗಿ ಮಾಡ್ತಾರೆ. ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಮತ್ತು ಅದರಿಂದ ನಮಗೆ ಹೊಸ ಹೊಸ ಸಬ್ಸ್ಕ್ರೈಬರ್ ಬರೋವಂಥ ಚಾನ್ಸಸ್ಸು ಇರುತ್ತೆ. ಸೊ ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಮತ್ತು ನಾವು ತುಂಬ ಆ್ಯಕ್ಟಿವ್ ಆಗಿದ್ದೀವಿ ಅಂತ ತೋರಿಸ್ಕೋಬೇಕು ಅಂತ ಹೇಳಿದರೆ, ಯೂಟ್ಯೂಬಲ್ಲಿ ಏನೇನು ಕೊಟ್ಟಿದ್ದಾರೆ ಹೇಳಿ, ಒಂದು ಬಂದು ವೀಡಿಯೋಸ್, ಲಾಂಗ್ ವೀಡಿಯೋಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದ್ರ ಪಕ್ಕ ಬಂದು ಶಾರ್ಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೈವ್ ಆಪ್ಷನ್ ಇದೆ. ಲೈವ್ ಆಪ್ಷನ್ ಯಾರಿಗೆಲ್ಲ ಬರುತ್ತೆ ಅಂತ ನಿಮಗೆ ಗೊತ್ತಿದೆ. ನಿಮಗೆ ಒಂದಷ್ಟು ಸಬ್ಸ್ಕ್ರೈಬರ್ಸು ಮತ್ತು ಒಂದಷ್ಟು ವ್ಯೂಸ್ ಆದಮೇಲೆ ನಿಮಗೆ ಬರೋದಿದೆ. ಅದು ಇಷ್ಟು ವೀಡಿಯೋಸ್ ಅಂತ ಹಾಕಬೇಕು, ವೀಡಿಯೋಸ್ ಆಗಬೇಕು, ಇಲ್ಲಾಂದರೆ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಬೇಕು, ಆವಾಗ ಲೈವ್ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಪೋಸ್ಟ್ ಅಂತ ಇದೆ. ಪೋಸ್ಟನ್ನ ಬಂದು ನಾವು ಯಾವ್ಯಾವ ಥರ ಪೋಸ್ಟ್ನ ಮಾಡ್ಬೋದು, ಪೋಸ್ಟಿಂದ ಏನೆಲ್ಲ ಯೂಸ್ ಇದೆ ಅಂತ ಹೇಳಿದರೆ, ಒಂದು ಪೋಸ್ಟಿಂದ ನಿಮಗೆ ಏನು ಯೂಸ್ ಇದೆ ಅಂದರೆ ಖಂಡಿತ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಮತ್ತು ನೀವು ಎಷ್ಟೇ ಆ್ಯಕ್ಟಿವ್ ಆಗಿದ್ದೀರಿ ಅಂತ ಯೂಟ್ಯೂಬಿಗೆ ಗೊತ್ತಾಗುತ್ತೆ. ನಿಮ್ಮ ಚಾನಲ್ ಅಷ್ಟೇ ಬೇಗ ಗ್ರೋ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಪೋಸ್ಟನ್ನು ಮಾಡೋದು ಯಾವ ಥರ, 4 ಥರ ಏನೇನು ಆಪ್ಷನ್ ಇದೆ ಅಂತ ಹೇಳಿದರೆ, ಒಂದು ನೀವಿಲ್ಲಿ ಪೋಸ್ಟ್ ಅಂತ ತೊಗೊತೀರಲ್ವ, ಅಲ್ಲಿ ನಾವು ನಿಮಗಿಲ್ಲಿ ಸ್ಕ್ರೀನಲ್ಲಿ ಬರುತ್ತೆ ನೋಡ್ಬೋದು. ಸೊ ಅಲ್ಲಿ ನಾವು ಟೆಕ್ಸ್ಟ್ ಅಂತ ಬರುತ್ತೆ. ಟೆಕ್ಸ್ಟ್ ಅಂದರೆ ನಾವು ನಾರ್ಮಲ್ ಮೆಸೇಜ್ ಏನಾದರೂ ಟೈಪ್ ಮಾಡ್ತೀವಿ. ಸೊ ಇವಾಗ ನನಗೆ ಹುಷಾರಿಲ್ಲ, ನಾನು 2 ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ, ನಾಳೆಯಿಂದ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಏನೋ ಒಂದು ಬರೆದು ಹಾಕ್ತೀನಿ. ಅದು ಮಾಮೂಲಿ ಟೆಕ್ಸ್ಟ್ ಅಂದರೆ ನಾವು ಪೋಸ್ಟಲ್ಲಿ ಬರೆದು ಹಾಕುವಂಥದ್ದಿದೆ. ನೆಕ್ಸ್ಟ್ ಇಲ್ಲಿ ಪೋಲ್ ಅಂತ ಇದೆ. ಪೋಲ್ ಅಂತ ಇದ್ದರೆ, ಪೋಲಲ್ಲಿ ನಾವು 2 ಥರ ಪೋಲ್ನ ಹಾಕ್ಬೋದು. ಒಂದು ನಾನಿಲ್ಲಿ ಬರೀದೆ, ಬೆಳಗ್ಗೆ ಹಾಕಿದ್ದೀನಿ. ನಾನು ಇದು ವಿಡಿಯೋ ಮಾಡೋಕ್ಕೋಸ್ಕರನೇ ನಾನು ಮಾಡಿದ್ದು. ಸೊ ಏನಂತ ಹೇಳಿದರೆ, ನನ್ನ ಯಾವ ಒಂದು ವೀಡಿಯೋಸ್ನ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಬರೆದಿದ್ದೀನಿ. ಸೊ ನೀವು ನೋಡ್ತೀರಾ, ಅಲ್ಲಿ ಬರೆದ್ಬಿಟ್ಟು ನಾನು ಕೆಳಗಡೆ ಕ್ವಶನ್ ಹಾಕಿದ್ದೀನಿ. ಒಂದು ಯೂಟ್ಯೂಬ್ ಬಗ್ಗೆ ಅಂತ ಇದೆ, ಇನ್ನೊಂದು ಗೃಹಲಕ್ಷ್ಮಿ ಬಗ್ಗೆ ಇದೆ ಅಂತ ಇದೆ, ಇನ್ನೊಂದು ಜಾಬ್ ಬಗ್ಗೆ ಅಂತ ಇದೆ. ಜಾಬು ಮತ್ತು ಏನಿದು ಯೂಟ್ಯೂಬ್ ಬಗ್ಗೆನೇ ನನಗೆ ತುಂಬ ಜನ ಕೇಳಿದ್ದಾರೆ. ಸೊ ಈ ಥರ ಪೋಲ್ ಕೊಟ್ಟಾಗ ಅದು ಪೋಲ್ ಹೋಗುತ್ತೆ. ಅವ್ರಿಗೆ ಯಾವ ಆಪ್ಷನ್ ಬೇಕೋ ಅವರು ಕ್ಲಿಕ್ ಮಾಡ್ತಾರೆ. ಸೊ ನೆಕ್ಸ್ಟು ಇಮೇಜ್ ಪೋಲ್ ಬರುತ್ತೆ. ಇಲ್ಲಿ ಇಮೇಜ್ ಅಂತ ಇದೆ ನೋಡಿ, ಒಂದು ಟೆಕ್ಸ್ಟ್ ಪೋಲು ನಾವು ಬರೆದುಬಿಟ್ಟು ಎಸ್ ಆರ್ ನೋ ಅಂತ ಕೊಡ್ತೀವಲ್ವ, ಅದು ಟೆಕ್ಸ್ಟ್ ಪೋಲು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇಮೇಜ್ ಪೋಲ್. ಇಮೇಜ್ ಪೋಲ್ ಅಂತ ಹೇಳಿದ್ರೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀರಾ, ಆಪ್ಷನ್ 1 ಆಪ್ಷನ್ 2 ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಯಾಡ್ ಆಪ್ಷನ್ ಅಂತ ಇದೆ. ಸೊ ನೀವು ಇದನ್ನು ಏನು ಮಾಡ್ಬೋದು, ಇನ್ನೊಂದು ಎಕ್ಸ್ಟ್ರಾ ಇಮೇಜ್ ಬೇಕಿದ್ರೆ ಯಾಡ್ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ 1ನಲ್ಲಿ ನಾನೇನು ಮಾಡಿದೆ, ಫಸ್ಟ್ನೇದು ಬಂದು ಯೂಟ್ಯೂಬ್ ಬಗ್ಗೆ ತೊಗೊಂಡಿದ್ದೀನಿ, 2ನೇದು ಬಂದು ಗೃಹಲಕ್ಷ್ಮಿ ಬಗ್ಗೆ ತೊಗೊಂಡಿದ್ದೀನಿ, 3ನೇದು ಬಂದು ಜಾಬ್ ಬಗ್ಗೆ ತೊಗೊಂಡಿದ್ದೀನಿ. ಈ 3ರಲ್ಲಿ ನೀವು ಯಾವ ಥರ ವೀಡಿಯೋಸ್ನ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಬರಿತಾ ಇದ್ದೀನಿ, ಬರೆದು ಪೋಸ್ಟ್ ಮಾಡ್ತೀನಿ. ಸೊ ನಮ್ಮ ವೀಡಿಯೋಸ್ ನೋಡ್ತಕ್ಕಂಥ ಆಡಿಯನ್ಸ್ ಏನು ಮಾಡ್ತಾರೆ, ಅವರಿಗೆ ಯಾವ ಒಂದು ಕಂಟೆಂಟ್ ಇಷ್ಟ ಆಯ್ತಾನೋ ಅವ್ರು ಅದನ್ನು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದಾಗ ನಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಅದು ತೋರಿಸುತ್ತೆ. ಸೊ ಇದು ಒಂದು ಆಪ್ಷನ್ ಆಯಿತು. 1 ಸೆಕೆಂಡ್. ಸೊ ಇದು ಒಂದು ಆಪ್ಷನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಬರೀ ಇಮೇಜು. ನಾವೇನೀಗ ವಿಡಿಯೋ ಮಾಡಿರ್ತೀವಿ, ತಮ್ನೇಲ್ ಕ್ರಿಯೇಟ್ ಮಾಡಿರ್ತೀವಲ್ವ. ಸೊ ಆ ಒಂದು ತಮ್ನೇಲ್ನ ನಾವು ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ಬರಿತೀವಿ, ಪ್ಲೀಸ್ ವಾಚ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಬರೆದು ಅದ್ರ ಲಿಂಕ್ ಹಾಕ್ತೀವಿ. ಇದು 4. ಈ 4 ಥರದ್ದು ಕಮ್ಯುನಿಟಿ ಪೋಸ್ಟ್ನ ನಾವು ಹಾಕ್ಬೋದು. ಸಪೋಸ್ ನೀವೇನಾದರೂ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನೀವೊಂದು ಕ್ವಿಜ್ ಥರನೋ ಏನೋ ಮಾಡಿದ್ದೀರಾ ಅಂತ ಹೇಳಿದರೆ, ಸೊ ಅದರಿಂದ ನಿಮಗೆ ತುಂಬ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವಾಚ್ ಅವರಿಗೆ ಎಲ್ಲದಕ್ಕೂ ವ್ಯೂಸ್ ಬರುತ್ತೆ ಮತ್ತು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ, ನೀವೇನಾದರೂ ಗೀವ್ ಅವೇ ಕೊಡೋದಿದ್ದರೆ, ಹೊಸ ಯೂಟ್ಯೂಬರ್ಸ್ ಆಗಿದ್ದರೆ, ಇಲ್ಲ ನಮಗೆ ಸಬ್ಸ್ಕ್ರೈಬರು ಮತ್ತು ವಾಚ್ ಅವರ್ ಕಡಿಮೆ ಇದೆ ಅನ್ನೋದಾದರೆ, ಈ ಥರ ಒಂದು ಪೋಸ್ಟ್ಗಳನ್ನ ಹಾಕಿ ನಾವು ಆ್ಯಕ್ಟಿವ್ ಆಗಿರೋದ್ರಿಂದ ನಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ, ವ್ಯೂಸ್ ಬರುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಚಾನಲ್ಲು ಬೇಗನೆ ಗ್ರೋ ಆಗುತ್ತೆ. ಮತ್ತು ನನ್ನ ಚಾನಲಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಸುಮಾರಷ್ಟು ಜನ ಹೊರಗಡೆಯವರು ಬಂದು ಹೊರಗಡೆನೇ ನೋಡ್ಕೊಂಡು ಹೊರಗಡೆನೇ ಹೋಗ್ತಿದ್ದಾರೆ. ನನ್ನ ಚಾನಲ್ ಒಳಗಡೆ ಬರ್ತಾನೇ ಇಲ್ಲ ತುಂಬ ಜನ. ಸೊ ಇಲ್ಲಿ ದಯವಿಟ್ಟು ನೀವು ಚಾನಲ್ ನೋಡ್ತಿರೋರು ಇದರಲ್ಲಿ ಬಂದು ಯೂಟ್ಯೂಬ್ ಚಾನಲ್ ಮಾಡಿರೋರೇ ತುಂಬ ಜನ ಇದ್ದೀರಾ. ಸೊ ನೀವು ಒಂದು ಲೈಕು ಮತ್ತು ಕಮೆಂಟ್ ಕೊಡೋದ್ರಿಂದ ಸಬ್ಸ್ಕ್ರೈಬ್ ಆಗೋ ಸೆಕೆಂಡ್ ಮಾತು, ಬಟ್ ಲೈಕ್ ಮತ್ತು ಕಮೆಂಟ್ ಕೊಡೋದ್ರಿಂದ ನಿಮ್ಮ ಒಂದು ಕಮೆಂಟನ್ನು, ಸೊ ನಮಗೊಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ನೀವು ಕಮೆಂಟ್ ಹೆಂಗೆ ಮಾಡ್ತೀರಲ್ವ, ಅವರು ಬೇರೆಯವ್ರ ಕಮೆಂಟನ್ನು ಓಪನ್ ಮಾಡಿ ನೋಡ್ತಾರೆ. ಇದು ಎಷ್ಟು ಜನಕ್ಕೆ ಅಭ್ಯಾಸ ಇದೆ ಅನ್ನೋ ಗೊತ್ತಿಲ್ಲ, ಬಟ್ ನನಗಂತೂ ಅಭ್ಯಾಸ ಇದೆ. ಬೇರೆಯೊಬ್ಬರು ಚಾನಲಲ್ಲಿ ಹೋದಾಗ ಯಾರಾದರೂ ಕಮೆಂಟ್ ಹಾಕಿದರೆ ಅವ್ರ ಚಾನಲ್ನ ನಾನು ನೋಡ್ತೀನಿ, ಇದು ಹೊಸ ಚಾನಲ್ ಇದನ್ನು ಏನಿದೆ ಅಂತ. ಸೊ ಆವಾಗ ನಿಮ್ಮ ಚಾನಲ್ ಓಪನ್ ಮಾಡಿ ನೋಡ್ತಾರೆ. ನಿಮ್ಮ ಚಾನಲ್ ಓಪನ್ ಮಾಡಿ ನೋಡಿದಾಗ ನಿಮ್ಮಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇತ್ತು ಅಂತ ಹೇಳಿದರೆ, ಸೊ ಅಲ್ಲಿಂದನೂ ನಿಮಗೆ ಸಬ್ಸ್ಕ್ರೈಬರ್ ಬರೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದನ್ನು ನನ್ನ ಚಾನಲ್ ಗ್ರೋ ಆಗಲಿ ಅಂತ ಹೇಳ್ತಾ ಇಲ್ಲ, ಇದು ನಾನು ಕೊಡ್ತಾ ಇರೋ ಟಿಪ್ಸ್ ಇದೆ ಇದು. ಸೊ ನೀವು ನನಗೆ ಕಮೆಂಟ್ ಹಾಕಿದ್ರು ಹಾಕ್ತಾ ಇದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ.
ಸೊ ವೀಡಿಯೋಸ್ ನೋಡ್ತೀರಾ ನೋಡಿ, ಬಟ್ ನಾನು ಹೇಳಲೇಬೇಕು, ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಅದರಿಂದ ಹೆಲ್ಪ್ ಅಲ್ವಾ. ಸೊ ನಮಗೂ ಒಂದು ಇನ್ಸ್ಪಿರೇಷನ್ನು, ನಿಮ್ಮ ಒಂದು ಲೈಕ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ನಮಗೆ ಒಂದು ಇನ್ಸ್ಪಿರೇಷನ್. ಯಾಕಂತ ಹೇಳಿದರೆ ನಾವು ಕುತ್ಕೊಂಡು ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತೀವೋ ಅಷ್ಟೇ ನಾವು ನಿಮ್ಮನ್ನು ಆ್ಯಕ್ಟಿವ್ ಆಗಿ ಇಡೋದಕ್ಕೂ ಕಷ್ಟಪಡ್ತೀವಿ. ಸೊ ನನ್ನ ಚಾನಲಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇವ್ರಿಗೆ ಏನಾದರೂ ಹೊಸದು ಕೊಡಬೇಕಲ್ಲ ಅಂತ ನನ್ನ ತಲೆಯಲ್ಲೂ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಇಷ್ಟೊತ್ತರೆಗೂ ಮಾಡಿ ತಮಾಷೆ. ಸೊ ದಯವಿಟ್ಟು ಕಮೆಂಟನ್ನು ಮಾಡಿ. ಕಮೆಂಟ್ ಮಾಡೋದ್ರಿಂದ ನಿಮ್ಮ ಚಾನಲ್ಗಳಿಗೆ ಅಲ್ಲಿಂದ ಸಬ್ಸ್ಕ್ರೈಬರ್ಸ್ ಬರೋರು ತುಂಬ ಜಾಸ್ತಿ ಆಗ್ತಾರೆ. ಇದು ನಿಮಗೆ ಯೂಸ್ ಆಗುತ್ತೆ. ಸೊ ಆದಷ್ಟು ಎಜುಕೇಷನ್ ರಿಲೇಟೆಡ್ ಇರೋರು ಮತ್ತು ಟೆಕ್ ರಿಲೇಟೆಡ್ ಇರೋರು ಈ ಥರದವ್ರು ಇದ್ದೀರಾ ಅಂತ ಹೇಳಿದರೆ ನೀವು ಜಾಸ್ತಿ ಕಮ್ಯುನಿಟಿ ಪೋಸ್ಟನ್ನು ಯೂಸ್ ಮಾಡ್ಕೋಬೋದು. ಅದರಿಂದ ನಿಮಗೆ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಬಂದು ಜಾಸ್ತಿ ಅನ್ಸಬ್ಸ್ಕ್ರೈಬ್ ಯಾರು ಇರ್ತಾರಲ್ವ, ನಮ್ಮ ಸಬ್ಸ್ಕ್ರೈಬ್ ಆಗದೆ ಇರೋರು ಅವರಿಗೆ ತುಂಬಾ ಶೋ ಆಗುತ್ತೆ. ಅದು ಆವಾಗ ನಿಮ್ಮ ಚಾನಲಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಯೂಟ್ಯೂಬಲ್ಲಿ ಕೊಟ್ಟಿರೋ ಪ್ರತಿಯೊಂದು ಆಪ್ಷನ್ ಕೂಡ ಇಂಪಾರ್ಟೆಂಟೇ. ಸೊ ಶಾರ್ಟ್ಸ್ ಹೆಂಗೆ ಹಾಕಬೇಕು, ಶಾರ್ಟ್ಸ್ ಯಾವ ಥರ ಮಾಡಬೇಕು, ಯಾವ ಟೈಮಲ್ಲಿ ಹಾಕಬೇಕು, ವಿಡಿಯೋ ಹೆಂಗೆ ಹಾಕಬೇಕು, ಪೋಸ್ಟ್ ಹೆಂಗೆ ಮಾಡಬೇಕು, ಲೈವಲ್ಲಿ ನಾವು ಹೆಂಗೆ ಲೈವ್ ಬರಬೇಕು ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಳ್ತಾ ಹೋಗ್ತೀನಿ, ಎಲ್ಲ ಒಂದೊಂದೇ ವಿಷಯ ಹೇಳ್ತಾ ಹೋಗ್ತೀನಿ, ಒಂದೊಂದೇ ವಿಷಯನ ಕಲಿತಾ ಹೋಗಿ. ಸೊ ಎಲ್ಲರೂ ಒಟ್ಟೊಟ್ಟಿಗೆ ಬೆಳೆಯೋಣ ಅನ್ನೋದು ನನ್ನ ಒಂದು ಆಸೆ ಆಗಿದೆ. ಸೊ ಯಾರೆಲ್ಲ ಕೊನೆಯವರೆಗೂ ನನ್ನ ಚಾನಲ್ನ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ಥರನಾದರೂ ವಿಡಿಯೋ ಬೇಕಿತ್ತು ಅಂತ ಹೇಳಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.